ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಚಾನಲ್ನಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು ಹಸಿರಾದ ಪಾಲಕ್ ಚೀಸ್ ಪರೋಟ ಮಾಡೋದನ್ನು ಹೇಳ್ತಾ ಇದ್ದೇನೆ. ಮೊದಲಿಗೆ ಪಾಲಕ್ಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ, ಹಾಗೆ ಒಂದು 2 ಮೆಣಸಿನಕಾಯಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಆಯಿತು. ಈಗ ಹಿಟ್ಟು ಕಲಸೋದಕ್ಕೆ ನೋಡಿ ಹಸಿರಾಗಿ ಬಂತು. ಇದು ಪೇಸ್ಟ್ ಮಾಡಿ ಹಾಕಿದರೆ ಚಪಾತಿ ನೋಡಲಿಕ್ಕೂ ತುಂಬ ಚೆಂದ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಹಾಗೆ ಪಲ್ಯ ಮಾಡಿಕೊಟ್ರೆ ಮಕ್ಕಳು ತಿನ್ನೋದಿಲ್ಲ. ಅದಕ್ಕೆ ಈ ಥರ ಮಾಡಿಕೊಟ್ರೆ ಅವರು ಸ್ಕೂಲಿಗೂ ಚೆನ್ನಾಗಿ ಖುಷಿನ ತೊಗೊಂಡು ಹೋಗ್ತಾರೆ. ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೆ. ಸ್ವಲ್ಪ ಕಾಲೊಂಜಿ ಅಂದರೆ ಕಪ್ ಜೀರಿಗೆ, ಹಾಗೆ ಜೀರಿಗೆ, ಸ್ವಲ್ಪ ಧನಿಯಾ ಪೌಡ್ರು, ಗರಂ ಮಸಾಲ ಪೌಡ್ರು, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೇನೆ, ಸ್ವಲ್ಪ ಉಪ್ಪು ಮತ್ತು ಗೋಧಿ ಹಿಟ್ಟು ಇಷ್ಟನ್ನು ಹಾಕಿ ಒಂದು 10ರಿಂದ 15 ನಿಮಿಷ ಕಲಸಿ ಇಟ್ಕೊಳ್ಬೇಕು. ಸ್ವಲ್ಪ ತುಂಬ ಮೆತ್ತಗಾಗಿ ಬರ್ತದೆ, ಇಲ್ಲಾಂದರೆ ಆಗಿಂದಾಗ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ ಅಂತ. ನಾನು ಚೀಸನ್ನು ತುರಿದಿಟ್ಕೊಂಡಿದ್ದೇನೆ. ಹಿಟ್ಟೀಗ ಒಂದು 15-20 ನಿಮಿಷ ಆಯಿತು. ಈಗ ಲಟ್ಸ್ಕೊಳ್ತಾ ಇದ್ದೇನೆ. ಈಗ ಚಪಾತಿ ಥರ ಲಟ್ಸ್ಕೊಂಡು ಅದ್ರ ಮಧ್ಯೆ ಹಾಕ್ಕೊಂಡು ಚೀಸ್ ಹಾಕಿಬಿಟ್ಟು ಲಟ್ಸ್ಬಿಟ್ರೆ ಆಯಿತು. ಈಸಿ ಮತ್ತು ತಿನ್ನೋದಕ್ಕೂ ತುಂಬ ರುಚಿ. ಇದು ಸೊಪ್ಪನ್ನು ಕಟ್ ಮಾಡಿ ಕೂಡ ಹಾಕ್ಕೊಳ್ತಾರೆ. ಆದರೆ ಇದು ಪೇಸ್ಟ್ ಮಾಡಿ ಹಾಕಿದ್ರೆ ಚಪಾತಿ ಎಲ್ಲ ಪರೋಟ ಗ್ರೀನಾಗಿ ನೋಡಲಿಕ್ಕೆ ಚೆಂದ ಕಾಣಿಸ್ತದೆ ಅಂತೇಳಿ ನಾನು ಈ ಥರ ಹಾಕಿದ್ದೇನೆ. ಈ ಥರ ಸ್ಕ್ವೇರಾಗಿ ಲಟ್ಸಿದ್ದೆ. ನಮ್ಗೆ ಯಾವ ಶೇಪ್ ಬೇಕೋ ಆ ಥರ ಲಟ್ಸ್ಕೊಬೋದು. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೆಣ್ಣೆ ಹಾಕಿದ್ರೂ ಒಳ್ಳೆಯದೇ, ತುಪ್ಪ ಇನ್ನೂ ಟೇಸ್ಟ್ ಜಾಸ್ತಿ ಕೊಡ್ತದೆ. ಪರೋಟ ರೆಡಿ ಆಯಿತು. ನೀವು ಮನೇಲಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಡಿ. ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸರಿ ಮಾಡಿದ್ರೆ ಮತ್ತೆ ಮಾಡ್ತೇ ಇರ್ತೀರ. ತುಂಬ ಟೇಸ್ಟ್ ಆಗುತ್ತೆ. ಮಕ್ಕಳಿಗಂತೂ ಒಳ್ಳೆಯದು. ರೆಡಿ ಆಯಿತು ಪರೋಟ. ಈ ಸರ್ವ್ ಮಾಡ್ತಾಯಿದ್ದೇನೆ. ಇದ್ರ ಜೊತೆಗೆ ಉಪ್ಪಿನಕಾಯಿ ಅಥವಾ ಮೊಸರಿಗೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟು. ತುಂಬ ಮೆತ್ತಗಾಗಿದೆ. ನೀವು ಮಾಡಿ ಒಂದು 15-20 ನಿಮಿಷ ಇಟ್ಟರೆ ಇನ್ನೂ ಒಳ್ಳೆಯದು. ತುಂಬ ಟೇಸ್ಟಾಗಿದೆ. ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಬಾಯ್. ಮುಂದಿನ ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.